ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ವ್ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಆ್ಯಂಡ್ ಈ ಒಂದು ಬ್ಲಾಗಲ್ಲಿ ನನ್ನ ಟಾಪಿಕ್ ಬಂದು ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸ್ಕಿನ್ ಕೇರ್ ವಿಡಿಯೋ ಖಂಡಿತ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಕೇಳಿರೋರ್ಗಂತಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋನು ಸಹ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು, ಇವತ್ತು ನಾನು ಹೇಗೆ ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ ಅನ್ನೋದು ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ತುಂಬ ಪಟಪಟ ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಇನ್ಫಾರ್ಮೇಷನ್ ಅಂತ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟು ಕನ್ಫ್ಯೂಷನ್ಸು ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವುದಾದ್ರೂ ವಿಡಿಯೋ ರಿಕ್ವೈರ್ಮೆಂಟ್ ಇದ್ದರೆ ಕಮೆಂಟ್ ಮಾಡಿ ನನಗೆ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸ್ಕಿನ್ ಕೇರ್ನ ಏನಕ್ಕೆ ಮಾಡ್ಕೋಬೇಕು ಅಂತೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ಹೇಗೆ ಸ್ಕಿನ್ ಕೇರ್ನ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವಾಗ. ಸೊ ನನಗೆ ನನ್ನ ಸ್ಕಿನ್ನಲ್ಲಿ ಆ್ಯಕ್ಚುಲಿ ಕಾಣಿಸೋದು ನಿಮಗೆ ನೋಡಿ, ನಾನು ಯಾವುದೇ ರೀತಿಯ ಫಿಲ್ಟರ್ನ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಕ್ಯಾಮಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇಸಿಗೂ ಏನು ಹಚ್ಚಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಷ್ಟೇ, ಒಂದು ಸ್ಟಿಕ್ಕರ್ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇದು ಬೇರೆ ಏನು ನನ್ನ ಫೇಸಿಗೆ ಅಪ್ಲೈ ಮಾಡಿಲ್ಲ. ಸೊ ನನ್ನ ಫೇಸಲ್ಲೂ ಸಹ ಫೇಶಿಯಲ್ ಹೇರ್ಸ್ ಇದೆ, ಆ್ಯಂಡ್ ಅದ್ರ ಜೊತೆ ಪಿಂಪಲ್ಸ್ ಇದೆ, ಆ್ಯಂಡ್ ಮಾರ್ಕ್ಸ್ ಇದೆ, ಇಲ್ಲೆಲ್ಲ ಇದೆ. ಆ್ಯಂಡ್ ಈ ಏರಿಯಾದಲ್ಲಿ ಬಂದು ನನಗೆ ಇವಾಗ ತುಂಬಾ ಪಿಂಪಲ್ಸ್ ಆಗ್ತಾ ಇದೆ. ಆ್ಯಂಡ್ ನಾನು ಬಂದು ಕ್ಲೆನ್ಸ್ ಇರೋ ಪಿಲ್ಲೋನೇ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಸ್ಕಿನ್ ಕೇರ್ನು ಸಹ ಮಾಡ್ತಾ ಇದ್ದೀನಿ. ಬಟ್ ನನಗೂ ಸಹ ಪಿಂಪಲ್ಸ್ ಆಗ್ತಾ ಇದೆ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ. ನಾನು ಪಾಪುಗೆ ಇವಾಗ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸ್ಬಿಟ್ಟು ಒಂದು 4 ಮಂತ್ ಆಗಿದೆ, 4 ಅಥವಾ 4 ಮಂತ್ ಆಗ್ತಾ ಬಂತು ಇವಾಗ. ಸೊ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಪಿಂಪಲ್ಸ್ಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಸ್ಕಿನ್ ಡಲ್ನೆಸ್ ಸಹ ತುಂಬಾ ಇದೆ ನನಗೆ. ಸೊ ಹಾಗಾಗಿ ನಾನೇನು ಸ್ಕಿನ್ ಕೇರ್ನ ಶುರು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದ್ರ ಜೊತೆ ಈ ಕೆಟ್ಟದಾಗಿರೋ ಒಂದು ಕಾಯಿಲೆ ಇದೆ, ಏನು ಅಂದರೆ ಡಾರ್ಕ್ ಸರ್ಕಲ್ಲು. ಸೊ ಇದು ಸಹ ನನಗೆ ಸ್ವಲ್ಪ ಜಾಸ್ತಿನೇ ಇದೆ. ನನಗೆ ಇಲ್ಲಿ ಅಂಡರ್ ಐ ಇಲ್ಲ, ಸೊ ಈ ಇದೆಯಲ್ವ, ಐ ಮೀನ್ ಕಣ್ಣಿನ ಮೇಲೆ ಈ ಒಂದು ಏರಿಯಾದಲ್ಲಿ ಜಾಸ್ತಿನೇ ಡಾರ್ಕ್ ಸರ್ಕಲ್ ಇದೆ. ಸೊ ಹಾಗಾಗಿ ನೀವು ನೋಡ್ಬೋದು, ನಾನು ಜಾಸ್ತಿ ಅಂದರೆ ಎವ್ರಿಡೇನೂ ಸಹ ನಾನು ಶಿಮ್ಮರ್ಸ್ನ ಯೂಸ್ ಮಾಡ್ತೀನಿ, ಲೈಕ್ ಐ ಶ್ಯಾಡೋನ ಯೂಸ್ ಮಾಡ್ತೀನಿ. ಬಿಕಾಸ್ ಆಫ್ ಡಾರ್ಕ್ ಸರ್ಕಲ್ಸ್ ಇದನ್ನು ಹೈಡ್ ಮಾಡೋದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ. ಸೊ ಇವಾಗ ನಾನೇನು ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಫಸ್ಟ್ ಬಂದು ಓಕೆ, ಸನ್ಸ್ಕ್ರೀನ್ ಬಗ್ಗೆನೇ ಹೇಳೋಣ. ನಾನು ಯೂಸ್ ಮಾಡೋದು ಫಾಕ್ಸ್ಟೈಲ್ ಅವ್ರದ್ದು. ಆ್ಯಂಡ್ ಅದಕ್ಕೂ ಮುಂಚೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಓಕೆನಾ. ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇರೋದು ಹೇಳ್ತೀನಿ. ನಾನು ಇಲ್ಲಿವರೆಗೂ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಸನ್ಸ್ಕ್ರೀಮ್ ಅಂತ ಅಥವಾ ಸಿರಮ್ ಅನ್ನೋದನ್ನ ನಾನು ಯೂಸೇ ಮಾಡಿರಲಿಲ್ಲ. ಇವಾಗ ಒಂದು 4 ಮಂತ್ ಆಗ್ತಾ ಬಂತು. ಸೊ ನಾನು ತೊಗೊಂಡು ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ನಾನು ಎವ್ರಿಡೇ ಹೇಳಿದ್ನಲ್ಲ ನೆನ್ನೆ ಬ್ಲಾಗಲ್ಲಿ, ನಾನು ಎವ್ರಿಡೇನೂ ಯೂಸ್ ಮಾಡಲ್ಲ. ನನಗೆ ಯಾವಾಗಾದರೂ ಯೂಸ್ ಮಾಡಬೇಕು ಅನಿಸಿದರೆ ಮಾಡ್ತೀನಿ. ಬಟ್ ನೀವು ಯೂಸ್ ಮಾಡಿ ಅಂತ ಪ್ರಿಫರ್ ಮಾಡ್ತೀನಿ ನಾನು, ಯಾಕಂದರೆ ಸನ್ಸ್ಕ್ರೀನ್ ಹೇಳಿದ್ನಲ್ಲ, ಸ್ಕಿನ್ನನ್ನು ನಾವು ಎಷ್ಟು ಕೇರಾಗಿ ನೋಡ್ಕೋಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋದು ಫಾಕ್ಸ್ಟೈಲ್ ಅವ್ರದ್ದು. ನೀವು ಸನ್ಸ್ಕ್ರೀನ್ ತೊಗೋಬೇಕಾದ್ರೆ ಹೇಗೆ ತೊಗೋಬೇಕು ಅಂದರೆ, ನಿಮ್ಮ ಸ್ಕಿನ್ ಟೈಪ್ ಮೇಲೆ ನೋಡಿಬಿಟ್ಟು ನೀವು ಸನ್ಸ್ಕ್ರೀನ್ನ ತೊಗೋಬೇಕು. ಆ್ಯಂಡ್ ಸನ್ಸ್ಕ್ರೀನ್ನ ಹೇಗೆ ಯೂಸ್ ಮಾಡೋದು ಅನ್ನೋ ಹಾಗಿದ್ರೆ ನಿಮಗೆ ಫುಲ್ಲು ಬಾಟಲಲ್ಲೇ ನಿಮಗೆ A to Z ಡಿಸ್ಕ್ರಿಪ್ಷನ್ಸ್ ಇರ್ಬೋದು, ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಅದರ ಕ್ವಾಂಟಿಟಿ ಇರ್ಬೋದು, ಎಲ್ಲದನ್ನು ಕೊಟ್ಟಿರ್ತಾರೆ. ನೀವು ಒಂದ್ಸಲ ಓದ್ಬಿಟ್ಟು ನೆಕ್ಸ್ಟ್ ಯೂಸ್ ಮಾಡಿ. ಇದು ಬಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ. ನನಗೆ ಆ್ಯಕ್ಚುಲಿ ನಂದು ನಾರ್ಮಲ್ ಸ್ಕಿನ್ನು ಇರುತ್ತೆ, ಇಲ್ಲ ಒಂದೊಂದ್ಸಲ ಕಾಂಬಿನೇಷನ್ ಥರ ಫೀಲ್ ಆಗುತ್ತೆ ನನಗೆ. ಅಂದರೆ ಒಂದೊಂದ್ಸಲ ಎಲ್ಲೋ ಆಯಿಲ್ ಈ ಥರ ಫೀಲ್ ಆಗುತ್ತೆ. ಸೊ ನಾನಿಲ್ಲಿ ನಾರ್ಮಲ್ ಟು ಡ್ರೈ ಸ್ಕಿನ್ನಿಂದ ತೊಗೊಂಡಿದ್ದೀನಿ. ನಿಮಗೆ ಸ್ಕಿನ್ ಟೈಪ್ ಮೇಲೆ ನೀವು ಏನು ಸನ್ಸ್ಕ್ರೀನ್ನ ತೊಗೋಬೇಕಾಗುತ್ತೆ. ಸೊ ಇದನ್ನು ನಾನು ಹೊರಗಡೆ ಹೋಗಬೇಕಾದ್ರೆ ಹಚ್ಕೊಳ್ತೀನಿ ಅಷ್ಟೇ. ಎಲ್ಲಾದರೂ ನನಗೆ ಹೇಳಿದ್ನೆಲ್ಲ ಇಂಟ್ರೆಸ್ಟ್ ಇದ್ದರೆ, ನಾನಂದರೆ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ನಾನು ಯೂಸ್ ಮಾಡೋದಿಲ್ಲ. ನಾನು ನಾರ್ಮಲ್ ಹೇಗೆ ರೆಡಿಯಾಗಿ ಹೋಗ್ತೀನಿ ಹಾಗೆ ರೆಡಿಯಾಗಿ ಹೋಗ್ತೀನಿ. ಮನೆ ಇಲ್ಲೇ ಆಚೆ ಕಡೆ ಟೌನ್ಗೆ ಸಿಟಿಗೆ ಹೋಗುವಾಗ ಮಾತ್ರ ನಾನು ಈ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಹೇಗೆ ಯೂಸ್ ಮಾಡೋದಂದರೆ ಒಂದು 2 to 3 ಡ್ರಾಪ್, ಅಂದರೆ ಡ್ರಾಪ್ ಬರಲ್ಲ, ಇದು ಕ್ರೀಮ್ ಸ್ಟ್ರಕ್ಚರ್ ಇರುತ್ತೆ. ಸೊ ಹಾಗಾಗಿ ಒಂದು 3 to 4 ಪಂಪ್ ಅಥವಾ ಆ ಥರ ತೊಗೊಂಡು ನೀವು ಫುಲ್ ಹೋಲ್ ಫೇಸಿಗೆ ಮಾತ್ರ ಅಲ್ಲ, ವಿತ್ ನೆಕ್ಕಿಗೂ ಸಹ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಬೇಡಿ, ಆವಾಗ ನಿಮಗೆ ನಿಮ್ಮದು ನೆಕ್ ಬಂದು ಓವರ್ ಟ್ಯಾನ್ ಆಗುತ್ತೆ. ಆವಾಗ ಫೇಸ್ ಮತ್ತು ನೆಕ್ಕಿಗೆ ಓವರ್ ಡಿಫ್ರೆನ್ಸ್ಗಳು ಕಾಣಿಸುತ್ತೆ. ಸೊ ಇವಾಗ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೋ, ನಿಮಗೆ ಯಾವ್ದು ಅಫೋರ್ಡೆಬಲ್ ಅಲ್ಲಿ ಸಿಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂಥ ಸನ್ಸ್ಕ್ರೀನ್ಸ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನಾನದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಫಾಕ್ಸ್ಟೈಲ್ ಅವ್ರದ್ದು. ಆಲ್ಮೋಸ್ಟ್ ನಾನೆಲ್ಲ ಫಾಕ್ಸ್ಟೈಲ್ ಅವ್ರದ್ದು ಯೂಸ್ ಮಾಡ್ತಾ ಇರೋದು.
ಸೊ ಈ ಒಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬಂದು ನಾನು ನೈಟ್ ಸ್ಕಿನ್ ಕೇರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಹೇಗೆ ಅಂದರೆ ನಾನು ಮಲ್ಕೊಳ್ಳುವಾಗ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಬರ್ತೀನಿ. ಸೊ ಮಾಡ್ಕೊಂಡ್ಬಂದು ಫೇಸ್ನ ಡ್ರೈ ಮಾಡಿ ಅದಾದಮೇಲೆ ಇದನ್ನು 3 ಇಂದ 4 ಡ್ರಾಪ್ಸ್ ಹಾಕೋತೀನಿ. ಹಾಕೊಂಡ್ಬಿಟ್ಟು ಈವನ್ ನೆಕ್ ಅಂತೂ ನಾನು ತುಂಬ ಟ್ಯಾನ್ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅಂದರೆ ಈ ರೀಜನ್ ಬಂದು ತುಂಬಾ ಬ್ಲಾಕ್ ಆಗಿದ್ದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಈವನ್ ಅಂತ ಫೀಲ್ ಆಗುತ್ತೆ ಒಂದು ಸ್ವಲ್ಪ ನೋಡೋದಕ್ಕೆ. ಸೊ ನಾನು ಇದನ್ನು ಫುಲ್ ಈವನ್ ನೆಕ್ ಏರಿಯಾವರೆಗೂ ನಾನು ಇದನ್ನು ಕವರ್ ಮಾಡಿಕೊಂಡು ಆ್ಯಂಡ್ ಹಚ್ಕೋತೀನಿ. ಕವರ್ ಮಾಡಿದ್ರೆ ಲೈಕ್ ಅಪ್ಲೈ ಮಾಡ್ಕೋತೀನಿ ಫುಲ್ಲು. ಅದಾದಮೇಲೆ ನಾನು ಯಾವ ರೀತಿ ಮಸಾಜ್ ಮಾಡ್ತೀನಿ ಅಂತ ಓಕೆ ನಿಮಗೆ ಇವಾಗ ತೋರಿಸ್ತೀನಿ. ನಾನು ಏನು ಸ್ಕಿನ್ನಿಗೆ ಹಚ್ಚಿಲ್ಲ. ಇದನ್ನು ಡೇ ಟೈಮ್ ಹಚ್ಕೊಬೋದು, ಬಟ್ ಜಾಸ್ತಿ ಹೊರಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಇದನ್ನು ಹಾಕೋತಾ ಇದ್ದೀನಿ. ಇದೇನು ಈ ಥರ ಟೆಕ್ಸ್ಚರ್ ಇದೆ ಅಂತ ಕೇಳ್ಬೋದು. ನನಗೂ ಗೊತ್ತಿಲ್ಲ ಯಾಕೆ ಟೆಕ್ಸ್ಚರ್ ಇದೆ. ಸಿರಪ್ಸ್ ಎಲ್ಲ ಆಲ್ಮೋಸ್ಟ್ ವಾಟರ್ ಬೇಸ್ ಇರುತ್ತೆ, ಬಟ್ ಇದು ಬಂದು ಸ್ವಲ್ಪ ಕ್ರೀಮಿ ಬೇಸಲ್ಲಿದೆ. ಸೊ ನಾನು ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾ, ಸಿರಮ್ ನಾವು ಹಚ್ಕೊಂಡಾಗ ನಮ್ಮ ಸ್ಕಿನ್ಗೆ ಆಟೋಮೆಟಿಕ್ ಗ್ಲೋ ಕಾಣುತ್ತೆ. ಹೌದಾ? ಅಂದರೆ ಲೈಕ್ ಆಯಿಲಿ ಥರ ಫೀಲ್ ಆಗುತ್ತೆ. ಯಾಕಂದರೆ ಅದ್ರಲ್ಲಿ ಆ ಥರ ಕಂಟೆಂಟ್ಗಳನ್ನ ಹಾಕಿರ್ತಾರೆ. ನಯಾಸಿನಮೈಡು ಈ ರೀತಿ ಎಲ್ಲ ಇದು ಸಹ ಇದರಲ್ಲಿರುತ್ತೆ. ನೋಡಿ, ನಾನು ಅವಾಗಿದ್ದಿದ್ದು ಸ್ಕಿನ್ಗೂ ಇವಾಗಿಗೂ ಅಂದರೆ ಫೀಲ್ ಆಗ್ತಾ ಇದೆಲ್ಲ, ತೀರಾ ಹೇಳ್ತಾ ಇಲ್ಲ, ಲೈಟಾಗಿ. ಆ್ಯಂಡ್ ಯಾವುದೇ ಪ್ರಾಡಕ್ಟ್ನ ನೀವು ಹಚ್ಕೋತಾ ಇದ್ದೀರಾ ಅನ್ನೋ ಹಾಗಿದ್ರೆ ಫಸ್ಟು ಶೇಕ್ ಮಾಡಬೇಕು, ಅದಾದಮೇಲೆ ಹಚ್ಚಬೇಕು. ನಾನು ಶೇಕ್ ಮಾಡಿಬಿಟ್ಟು ಹಚ್ತಾ ಇರೋದು. ಈ ಥರ ನಾನು ಕವರ್ ಮಾಡ್ಕೊತೀನಿ. ಇವಾಗಿಂದ ಹೊರಗೆ ಹೋಗೋಕ್ಕಿಲ್ಲ ಅನ್ನೋದ್ರಿಂದ ನೋಡಿ ಈ ರೀತಿ 2 ಫಿಂಗರ್ಸನ್ನು ಮಾಡ್ಕೊತೀನಿ. ನಾವು ಈ ರೀತಿ ಯಾವಾಗಲೂ ಅಪ್ವರ್ಡಿಗೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ, ಈ ರೀತಿ ಅಪ್ವರ್ಡಿಗೆ ಯಾವಾಗಲೂ ಅಪ್ಲೈ ಮಾಡ್ಕೊಬೇಕು. ಈ ರೀತಿ ಮಸಾಜಿಂಗ್ ಕೊಡಬೇಕು. ಹೇಳಿದ್ನಲ್ಲ, ಈ ರೀತಿ ಮಾಡೋದ್ರಿಂದ ಏನು ಬೆಳ್ಳಗಾಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಮಸಲ್ಸ್ ಬಂದು ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. 2 ಕೈಯಲ್ಲೂ ಮಾಡ್ಕೊಳ್ಳೋ ಬದಲು ಒಂದೇ ಕೈಯಲ್ಲಿ ಮಾಡ್ಕೊಳ್ಳಿ ಇವಾಗ. ಸೊ ಹೇಳಿದ್ನಲ್ಲ, ತೀರಾ ಒಂದೇ ದಿನ ನೀವೇನಾದರೂ ಫಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಕಿನ್ ಕೇರ್ ಅಂದಾಗ ಫಸ್ಟೇ ದಿನ ಹೆವಿ ಮಸಾಜೆಲ್ಲ ಕೊಡಬೇಡಿ. ಲೈಟಾಗಿ ಒಂದಿನ 3 ಮಿನಿಟ್ಸ್, ಒಂದಿನ 5 ಮಿನಿಟ್ಸ್, ಇನ್ನೊಂದು ದಿನ ನೆಕ್ಸ್ಟ್ ಲಾಸ್ಟಲ್ಲೇ 10 ಮಿನಿಟ್ಸಿಗೆ ಹೋಗಿ, ಓಕೆನಾ? ಸೊ ಈ ರೀತಿ ಇಷ್ಟೇ ನಾನು ಮಾಡ್ಕೊಳ್ಳೋದು. ನಾನು ಜಾಸ್ತಿ ಅಂದರೆ ಅದೇ ಒಂದು 2 ಮಿನಿಟ್ಸ್ ಮಾಡ್ಕೊಳ್ಳೋದು ಹೆಚ್ಚು. ಸೊ ಈ ರೀತಿ ಮಾಡ್ಕೋತೀನಿ. ಸೊ ಆಲ್ರೆಡಿ ನನ್ನ ಸ್ಕಿನ್ನಿಗೆ ನೀಟಾಗಿ ಅದು ಅಬ್ಸರ್ವ್ ಆಗಿದೆ. ಈ ರೀತಿ ಗ್ಲೋ ಕಾಣ್ತಾ ಇದೆ. ಸೊ ಈ ರೀತಿ ಹಚ್ಕೊಬೇಕಾಗತ್ತೆ. ಇದಾದಮೇಲೆ ಮೇಯ್ನ್ ಇವಾಗ ಫುಲ್ಲು ಸ್ಕಿನ್ನಿಗೆ ಆಯ್ತಲ್ಲ, ನೆಕ್ಸ್ಟ್ ಬಂದು ಲಿಪ್ ಅಂತಂದರೆ ನಿಜವಾಗ್ಲೂ ಇವಾಗ ಯೂಸ್ ಮಾಡೋ ಲಿಪ್ಸ್ಟಿಕ್ಕಿಂದ ಲಿಪ್ಪೆಲ್ಲ ಎಷ್ಟು ಬೇಗ ಹಾಳಾಗ್ತಾ ಇದೆ. ಆ್ಯಂಡ್ ತುಂಬಾ ಡಿಹೈಡ್ರೇಟ್ ಆಗ್ತಾ ಇದೆ ಆ್ಯಂಡ್ ಪೀಲ್ ಆಗ್ತಾ ಇದೆ. ಆ್ಯಂಡ್ ಲಿಪ್ಪಿಗೂ ಸಹ ಪಿಗ್ಮೆಂಟೇಷನ್ಸ್ ಆಗುತ್ತೆ, ಅಂದರೆ ಲೈಕ್ ಡಾರ್ಕ್ ಆಗೋದಿರ್ಬೋದು ಲಿಪ್, ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ರಿವ್ಯೂ ಕೊಡ್ತಾ ಇರೋದು ಇದು. ನೀವು ಫಾಕ್ಸ್ಟೈಲ್ ಅವರ ಲಿಪ್ ಬಾಮ್ನ ಯೂಸ್ ಮಾಡಿ. ಆ್ಯಂಡ್ ನಾನು ಇದನ್ನು ಆಲ್ಮೋಸ್ಟ್ ಒಂದು 10 ಜನಂಗೆ ಕಳಿಸಿದ್ದೀನಿ ನನಗೆ ಕೇಳಿರೋರಿಗೆ. ಅಂದರೆ ಯಾವ ಲಿಪ್ ಬಾಮ್ ಚೆನ್ನಾಗಿದೆ, ನನ್ನ ಸ್ಕಿನ್ ಹೀಗಾಗಿದೆ ಅಂತ ಕೇಳಿರೋರಿಗೆ ಒಂದು 10 ಜನದ ಮೇಲೆ ನಾನೇ ಲಿಂಕ್ ಕಳಿಸ್ಕೊಟ್ಟಿದ್ದೀನಿ. ಸೊ ಅಷ್ಟು ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇರೋದು ಈ ಲಿಪ್ ಬಾಂಬು ಫಾಕ್ಸ್ಟೈಲ್ ಅವ್ರದ್ದು. ಆ್ಯಂಡ್ ಇದು ಬಂದು ನಾನು 2ನೇ ಲಿಪ್ ಬಾಮ್ ಯೂಸ್ ಮಾಡ್ತಾ ಇರೋದು, ಓಕೆನಾ? ಇದಕ್ಕೂ ಮುಂಚೆ ಬಂದು ಇದರಲ್ಲಿ ಒಂದು ಚಾಕ್ಲೇಟ್ ಫ್ಲೇವರ್ದಿದೆ, ಮೆರೂನ್ ಶೇಡ್ ಇದೆ ಫುಲ್ಲು, ಓಕೆನಾ? ಡಾರ್ಕ್ ಶೇಡ್ ಇದೆ, ಅದನ್ನು ಯೂಸ್ ಮಾಡಿ. ಅದು ಇನ್ನೂ ಚೆನ್ನಾಗಿದೆ ಇದ್ರಿಗಿಂತ. ಅಂದರೆ ಲೈಕ್ ಫ್ಲೇವರ್ ಎಲ್ಲ ಅಷ್ಟೇ, ಬಟ್ ಎರಡರದ್ದು ರಿಸಲ್ಟ್ ಬಂದು ಸೇಮ್ ಇದೆ, ಒಂದೇ ಇದೆ. ಬಟ್ ನಾನು ಸಜೆಸ್ಟ್ ಮಾಡೋದು ಇದ್ರಿಗಿಂತ ನನಗೆ ಅದು ಅದರದ್ದು ಕಲರ್ ಟಿಂಟ್ ಬಂದು ಒಂದು ಸ್ವಲ್ಪ ನೀವು ಹೇಗೆಂದರೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅದು ಟಿಂಟೇ ಸಾಕು ನಿಮಗೆ. ಸೊ ಇದು ಬಂದು ಫುಲ್ಲು ಬಂದು ನಿಮಗೆ ನ್ಯಾಚುರಲ್ ಕಲರ್ ಇರೋದ್ರಿಂದ ಸೊ ಅದನ್ನು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ ಶೇಡು ಓಕೆನಾ? ಇದು ಬಂದು ಕಲರ್ ಬಂದು ಪಿಂಕ್ ಇದೆ, ಬಟ್ ನೀವು ಅಪ್ಲೈ ಮಾಡಿದವಾಗ ಬಂದು ನಾರ್ಮಲ್ ನಿಮ್ಮ ಲಿಪ್ ಟಿಂಟ್ ಇರುತ್ತೆ, ಅದೇ ಕಲರೇ ಕಾಣಿಸುತ್ತೆ. ಸೊ ಹಾಗಾಗಿ
ಈ ಒಂದು ಲಿಪ್ ಬಾಮ್ ತುಂಬಾ ಬೆಸ್ಟ್ ಅಂದರೆ ಹೆಂಗೆ ಅಂದರೆ ನಿಮ್ಮ ಲಿಪ್ಪಲ್ಲಿ ಏನಾದರೂ ಪೀಲ್ ಆಗ್ತಾ ಇದ್ದರೆ ನೆಕ್ಸ್ಟ್ ಡೇಗೆ ನಿಜವಾಗ್ಲೂ ಅದು ಫುಲ್ಲು ಹೆಂಗೆ ಅಂದರೆ ರಿಮೂವ್ ಆಗಿರುತ್ತೆ. ಆ ಡೆಡ್ ಸ್ಕಿನ್ ಏನು ಬಂದಿರುತ್ತೆ ನಿಮ್ಮ ಲಿಪ್ಪಲ್ಲಿ ಲೇಯರು ಅದು ಫುಲ್ಲು ರಿಮೂವ್ ಆಗಿರುತ್ತೆ. ನಿಮ್ಮ ಲಿಪ್ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಹೈಡ್ರೇಷನ್ ಇರುತ್ತೆ ನಿಮ್ಮ ಲಿಪ್. ಇದನ್ನು ನೀವು ಮಾರ್ನಿಂಗ್ ಅಪ್ಲೈ ಮಾಡಿದರೆ ಆ್ಯಂಡ್ ಈವನ್ ಈವ್ನಿಂಗ್ವರೆಗೂ ಇದ್ರ ಹೈಡ್ರೇಷನ್ ಹೋಗಿರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಅದನ್ನು ತಿಂದರೆ ನಿಜ ಹೋಗಿರುತ್ತೆ. ಆ್ಯಂಡ್ ಕೆಲವೊಬ್ರು ಇರ್ತಾರಲ್ಲ ಲಿಪ್ಸ್ಟಿಕ್ ತಿನ್ನೋರು, ಲಿಪ್ ಬಾಮ್ ತಿನ್ನೋರೆಲ್ಲ, ಸೊ ಅಂಥವ್ರಿಗೆ ಹೋಗುತ್ತೆ. ಬಿಟ್ಟರೆ ನೀವು ಇದನ್ನ ಬೆಳಗ್ಗೆ ಆ್ಯಂಡ್ ಅಪ್ಲೈ ಅಂದರೆ ಲೈಟ್ ಆಗಲ್ಲ, ಒಂದು ಸ್ವಲ್ಪ ನೀವು ಇದನ್ನ ತಿಕ್ಕಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ಲಿಪ್ ಬಾಮ್ಸ್ನೆಲ್ಲ ನೀವು ತಿಕ್ಕಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಇದನ್ನೆಲ್ಲ ತೊಗೊಳ್ಳಿ ಅಂತ ಹೇಳಲ್ಲ, ಬಟ್ ಮಸ್ಟ್ ನೀವು ತೊಗೊಳ್ಳೋದಾದರೆ ಈ ಒಂದು ಫಾಕ್ಸ್ಟೈಲ್ ಅವರ ಲಿಪ್ ಬಾಮ್ನ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಓಕೆನಾ, ಲಿಪ್ ಬಗ್ಗೆ ಹೇಳೋದು. ಆ್ಯಂಡ್ ಇನ್ನೇನಾದರೂ ನನ್ನ ಮನೇಲೇ ಫೇಶಿಯಲ್ ಮಾಸ್ಕ್ ಹಾಕೋಬೇಕು ಆ ಥರ ಏನಾದರೂ ಇದ್ದರೆ, ಸೊ ಇದನ್ನು ಬಂದು ಫಾಕ್ಸ್ಟೈಲ್ ಅವ್ರದ್ದು ಪರ್ಪಲ್ ಮಾಸ್ಕ್ ಅಂತ. ಇದಂತೂ ಈ ಪ್ರಾಡಕ್ಟ್ ಅಂತೂ ಎಷ್ಟು ಟ್ರೆಂಡಿಯಲ್ಲಿದೆ ಅಂತ ಗೊತ್ತಿಲ್ಲ. ಸೊ ನಾನು ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು 3 ಸೆಷನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇಳಿದ್ದಲ್ಲ, ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ತುಂಬಾ ಸ್ಕಿನ್ ಡ್ಯಾಮೇಜ್ ಆಗಿತ್ತು ನಂದು, ಈವನ್ ಪಿಂಪಲ್ ಅದೆಲ್ಲ ಆಗಿತ್ತು. ಸೊ ಇದು ಹೇಗಿದೆ ಅಂತ ತೋರಿಸ್ತೀನಿ. ಪರ್ಪಲ್ ಮಾಸ್ಕ್ ಅಂತಲೇ, ಕ್ಲೇ ಮಾಸ್ಕ್ ಅಂತಲೇ ಹೇಳ್ತಾರೆ ಇದಕ್ಕೆ. ಸೊ ಈ ರೀತಿ ಇದೆ ಇದು. ಆ್ಯಂಡ್ ಬಿಸ್ನೆಸ್ ಮಾರ್ಕೆಟಿಂಗ್ ಗೊತ್ತಿಲ್ಲ, ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಇರೋದಿಲ್ಲ, ಕಡಿಮೆ ಇರುತ್ತೆ. ನೀವು ಒಬ್ಬರೇ ಯೂಸ್ ಮಾಡ್ತೀನಿ ಅನ್ನೋ ಥರ ಇದ್ದರೆ ನಿಮಗೆ ಇದೊಂದು ಪ್ರಾಬಬ್ಲಿ ಒಂದು 6 to 7 ಟೈಮ್ಸ್ ಬರುತ್ತೆ ನಿಮಗೆ. ಓಕೆನಾ, ನೀವು ಇದನ್ನು 2 ವೀಕ್ಸಿಗೆ ಒಂದು ಸಹ ಇದನ್ನು ನೀವು ಅಪ್ಲೈ ಮಾಡ್ಕೊಬೋದು. ಹೇಗೆ ಯೂಸ್ ಮಾಡಬೇಕಂದ್ರೆ ತಿಕ್ ಲೇಯರ್ ಆಗಿ ಇದನ್ನು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಅದ್ರ ಜೊತೆ 10 to 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಅದಾದಮೇಲೆ ಈ ಉಗುರು ಬೆಚ್ಚ ನೀರು ಇರುತ್ತಲ್ಲ, ಆ ಉಗುರು ಬೆಚ್ಚ ನೀರಲ್ಲಿ ಇದನ್ನು ವಾಶ್ ಮಾಡಬೇಕಾಗುತ್ತೆ. ಇದನ್ನು ಅದೇ 2 to 3 ವೀಕ್ಸಿಗೆ ಒನ್ಸ್ ಮಾತ್ರ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿದೆ. ಏನಂತಂದರೆ ಹೇಗೆ ಅಂದರೆ ಸ್ವಲ್ಪ ಟ್ಯಾನ್ ರಿಮೂವಿಂಗ್ ಆಗುತ್ತೆ ಅಂತ ನನಗೆ ಫೀಲ್ ಆಗಿದೆ, ಅದನ್ನು ಮಾತ್ರ ನಾನು ಹೇಳೋದು. ಸೊ ಅದಾಗುತ್ತೆ ಇದರಲ್ಲಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ ಇಷ್ಟ. ಆ್ಯಂಡ್ ನಾನು ಪಾರ್ಲರ್ಗೆ ಹೋಗೋದು, ಫೇಶಿಯಲ್ ಮಾಡಿಸೋದು, ಬ್ಲೀಚ್ ಮಾಡಿಸೋದು ಇದು ಯಾವುದೂ ನಾನು ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ಇವಾಗ ಬಂದು ನಾನು ಕ್ಲಾಸಿಗೆ ಹೋಗಿದ್ರಿಂದ ಸೊ ಅಲ್ಲಿ ನನಗೆ ಪ್ರಾಕ್ಟೀಸ್ ಸೆಷನ್ಸ್ ಇತ್ತು. ನಾನು ಸಲೂನ್ ಕ್ಲಾಸ್ ತೊಗೊಂಡಾಗ ಅವಾಗಷ್ಟೇ ನಾನು ಫಸ್ಟ್ ಟ್ರೈ ಮಾಡಿರೋದು. ಸೊ ಇಲ್ಲಿವರೆಗೂ ನಾನು ಆ ಥರದ್ದು ಏನು ಮಾಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದಷ್ಟೇ. ನಿಮಗೆ ಬೇಕಂದರೆ ನೀವು ಸಹ ಟ್ರೈ ಮಾಡಿ. ಇದರ ರೇಂಜ್ ಬಂದು ಒಂದು 350 to 400 rupees ಒಳಗಡೆ ಇದೆ. ಆ್ಯಂಡ್ ಫಾಕ್ಸ್ಟೈಲ್ ಅವ್ರದ್ದು ನಿಮಗೆ ಪ್ರಾಡಕ್ಟ್ ಎಲ್ಲ ಬಂದು ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲಿದೆ. ಆ್ಯಂಡ್ ಅದ್ರ ಜೊತೆ ಬಂದು ನಿಮಗೆ ಹೇಗೆ ಅಂದರೆ ರಿಸಲ್ಟು ಸಹ ಚೆನ್ನಾಗಿದೆ. ಅದರಲ್ಲಿ ನಾನು ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಬಂದು ಇದೊಂದು ಲಿಪ್ ಬಾಮ್ ಬಂತು ಸಕ್ಕತ್ತಾಗಿದೆ, ಮಸ್ತಾಗಿದೆ. ನೀವು ಯೂಸ್ ಮಾಡಿ, ನಿಜವಾಗ್ಲೂ ಮನೇಲಿರೋರು ಇದನ್ನ ಯೂಸ್ ಮಾಡಿದರೆ ಅಂದರೆ ಹೆಂಗೆ ಅಂದರೆ ನಿಮ್ಮ ಲಿಪ್ ತುಂಬ ಸಾಫ್ಟ್ ಆಗಿರುತ್ತೆ. ಅದ್ರ ಜೊತೆ ನಿಮಗೆ ಡಾರ್ಕ್ ಲಿಪ್ ಬಂದು ಡಾರ್ಕ್ ಆಗುತ್ತೆ. ಅವಾಗೆಲ್ಲ ಸ್ಮೋಕ್ ಮಾಡೋರಿಗೆ ಮಾತ್ರ ಡಾರ್ಕ್ ಆಗುತ್ತೆ. ಇವಾಗ ಕೆಲವೊಬ್ಬರಿಗೆ ಟ್ಯಾನಿಗೂ ಸಹ ಲಿಪ್ ಸಹ ಬ್ಲ್ಯಾಕ್ ಆಗುತ್ತೆ. ಲಿಪ್ಸ್ಟಿಕ್ ಹಚ್ಚೋದ್ರಿಂದ ಲಿಪ್ ಬ್ಲ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಫಾಕ್ಸ್ಟೈಲ್ ಅವರ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು ನೀವು. ಸೊ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಅದ್ರ ಜೊತೆ ನೆಕ್ಸ್ಟ್ ಒಂದು ಫೈನಲಿ ಒಂದು ಬಾಡಿ ಲೋಷನ್ ಅಂತ ಬಂದರೆ ಇದು ಸಹ ಫಾಕ್ಸ್ಟೈಲ್ ಅವ್ರದ್ದು. ಕಾಣಿಸ್ತಿದ್ಯಾ? ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಬೇಡಿ. ಫಾಕ್ಸ್ಟೈಲ್ ಅವ್ರದ್ದು ಇದು ತುಂಬ ಚೆನ್ನಾಗಿದೆ. ಇದರ ಸ್ಮೆಲ್ ಅಂತೂ ನನಗೆ ಏನೋ ಒಂಥರ ಅಫಿಷಿಯಲ್ ಫೀಲ್ ಕೊಡುತ್ತೆ. ಇದು ಅಷ್ಟು ಚೆನ್ನಾಗಿದೆ. ಸೊ ನಾನು ಯೂಸ್ ಮಾಡ್ತಿರೋದು ಫಾಕ್ಸ್ಟೈಲ್ ಬ್ರ್ಯಾಂಡ್ಸ್ ಅವ್ರದ್ದು ಲಿಪ್ ಬಾಂಬು ಆ್ಯಂಡ್ ಬಾಡಿ ಲೋಷನ್ ಇರ್ಬೋದು, ಜೊತೆ ಸನ್ಸ್ಕ್ರೀಮ್ ಮತ್ತು ಸಿರಮ್. ಇದಿಷ್ಟು ಬಂದು ನಾನು ಫಾಕ್ಸ್ಟೈಲ್ ಅವ್ರದ್ದು ಯೂಸ್ ಮಾಡ್ತಾ ಇರೋದು. ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಇದು. ನೀವು ಇದೇ ಬ್ರ್ಯಾಂಡ್ ತೊಗೋಬೇಕು ಅನ್ನೋ ಹಾಗಿಲ್ಲ. ಇದಿಷ್ಟು ನಾನು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನನಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಂಡು ಸ್ಕಿನ್ ಕೇರ್ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅದು ಇತ್ತೀಚಿನ ದಿನಗಳಲ್ಲಿ. ಸೊ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟು. ನೀವು ಮಾಡ್ಕೊಳ್ಳಿ. ಮಾಡೋದ್ರಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಇಟ್ಕೊಳ್ಬೋದು ನಾವು. ಅದಕ್ಕೋಸ್ಕರ ಸ್ಕಿನ್ ಕೇರ್ನ ಮಾಡ್ಕೋಬೇಕು. ಈ ಒಂದು ಬಾಡಿ ಲೋಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಸ್ಮೆಲ್ ಓಡರ್ ಅಂತೂ ತುಂಬ ಅಂದರೆ ತುಂಬ ಅಫಿಷಿಯಲ್ ಆಗಿದೆ. ಸೊ ಇದು ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಹೇರ್ ಕೇರ್ ಅಂತ ಬಂದರೆ ನನಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬಾ ಹೇರ್ ಫಾಲ್ ಆಗಿತ್ತು. ಸೊ ಇಲ್ಲಿಗೆ ನನ್ನ ಈ ಒಂದು ವಿಡಿಯೋ ಲೆಂತ್ ತುಂಬಾ ಇದೆ. ಸೊ ನನ್ನ ಹೇರ್ ಕೇರ್ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳೋದ, ಇದರಲ್ಲೇ ಹೇಳೋದ, ಬೇಗ ಹೇಳ್ಬಿಡ್ತೀನಿ. ಕವರ್ ಆದವರು ನೋಡ್ಕೊಳ್ಳೋರು ಇದೊಂದೇ ಬ್ಲಾಗಲ್ಲಿ ನೋಡ್ಕೋಬೋದು, ಬೇಗ ಹೇಳ್ತೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಜೋವಿಸ್ ಅವರ ರೋಸ್ಮೆರಿ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ನನ್ನ ಹೇರ್ ತೋರ್ಸೋಕ್ಕೆ ನನಗೊಂಥರ ಆಗುತ್ತೆ. ನಾನು ಹಾಗೆ ನೀಟಾಗಿ ಬಾಚ್ಕೊಬಿಟ್ಟಿದ್ದೀನಿ ನೀರು ಹಾಕ್ಬಿಟ್ಟು. ಸೊ ನನಗೆ ಇವಾಗ ಈ ಹೇರ್ ಎಲ್ಲ ಗ್ರೋತ್ ಆಗ್ತಾ ಇರೋದು. ಓಕೆನಾ, ನಾನು ಅದೇ ನನ್ನ ಪಾಪು ಡೆಲಿವರಿ ಆದಮೇಲೆ ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿದ್ದು. ನಾನು ಇಲ್ಲೊಂದು ನಿಮಗೆ ಫೋಟೋ ಅಪ್ಲೋಡ್ ಮಾಡ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ನನಗೆ ಈ ಸ್ಕಾಲ್ಪ್ ಎಲ್ಲ ವಿಸಿಬಲ್ ಇತ್ತು. ಒಂದು ಪಾಪು ಒಂದು 5 ಮಂತ್ ಇದ್ದಾಗ ಇಲ್ಲೆಲ್ಲ ಹೇರ್ ಫಾಲ್ ಆಗಿಬಿಟ್ಟು ಈ ತಲೆ ಬುರುಡೆನೇ ಕಾಣಿಸ್ತಾ ಇತ್ತು, ಅಷ್ಟು ಹೇರ್ ಫಾಲ್ ಆಗ್ತಾ ಇತ್ತು. ಸೊ ಆವಾಗ ನಾನು ನಿಜವಾಗ್ಲೂ ಯೋಚನೆ ಮಾಡಿ ಏನು ಮಾಡಿದೆ, ಎಲ್ಲ ಕಡೆ ಕೇಳಿದಾಗ ನನಗೆ ಅವ್ರು ಸಜೆಸ್ಟ್ ಮಾಡಿದ್ದು ರೋಸ್ಮೆರಿ ವಾಟರ್ ಯೂಸ್ ಮಾಡಿ ಅಂತ. ಸೊ ಹಾಗಾಗಿ ಇದು ಬಂದು ನನ್ನ 3ನೇ ಬಾಟಲ್ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ ಖುಷಿಯಾಗಿ, ನಿಮ್ಗೆ ಹೇರ್ ಫಾಲ್ ಆಗ್ತಿರೋ ಇದನ್ನು ಯೂಸ್ ಮಾಡಿ ಚೆನ್ನಾಗಿ. ಆ್ಯಂಡ್ ಇವನ್ ಇದರಲ್ಲಿ ನಿಮಗೆ ಡ್ಯಾಂಡ್ರಫ್ ಸಹ ಕಡಿಮೆ ಆಗುತ್ತೆ. ಬಟ್ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಇದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಅಂದರೆ ನಾರ್ಮಲಿ ಈ ಥರ ರೀಜನ್ ಓಪನ್ ಮಾಡ್ಕೊಬಿಟ್ಟು ಇಲ್ಲಿಗೆ ಈ ಥರ ಈ ರೀತಿ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಸ್ಪ್ರೇ ಮಾಡಿಕೊಂಡು ಫುಲ್ ಹೇರ್ಗೆಲ್ಲ ಮಾಡ್ಕೋಬೇಕು. ತುಂಬ ವಾಟ್ರಿ ಆಗೋ ಥರ ಮಾಡ್ಕೊಬೇಡಿ, ಲೈಟಾಗಿ ಮಾಡಿಕೊಂಡು ಈ ರೀತಿ ಮಸಾಜ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇದ್ರ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಇದಿಷ್ಟು ನನಗೆ ಸ್ಕಿನ್ ಕೇರ್ ಅಂತ ಮಾಡ್ಕೊಳ್ಳೋಂಥದ್ದು. ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಖಂಡಿತ ಇದರಲ್ಲಿ ಯಾವುದಾದ್ರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಥರ ಯಾವುದಾದ್ರೂ ಟಿಪ್ಸ್ ಇದ್ರನ್ನ ಪಿಕ್ ಮಾಡ್ಕೊಳ್ಳಿ.
ಸೊ ಇದಿಷ್ಟು ಬಂದು ನಾನು ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಅನ್ನೋದ್ರ ಒಂದು ವಿಡಿಯೋ ಆಗಿದ್ದು. ಯಾವ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಇನ್ನೂ ಬೇಕಾದಷ್ಟು ರೀತಿಯಲ್ಲಿ ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಳ್ಬೋದು. ಲೈಕ್ ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ನ ಡೈಲಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಅದೆಲ್ಲದನ್ನು ಮಾಡಿಕೊಂಡು ಬೇಕಾಗಿರೋಷ್ಟು ರೀತಿಯಲ್ಲಿ ನೀವು ಸಹ ಸ್ಕಿನ್ ಕೇರ್ನ ಇವೇ ಪ್ರಾಡಕ್ಟ್ ಬೇಕು ಅನ್ನೋದೇನಿಲ್ಲ. ಹೇಳಿದ್ನಲ್ಲ ಮನೇಲೆ ಮಾಡ್ಕೋಬೇಕು ಅಂದರೆ ಆಲ್ಮಂಡ್ ಆಯಿಲ್, ಕೊಕೊನಟ್ ಆಯಿಲ್ ಏನಾದರೂ ಇದ್ದರೆ ಅದನ್ನು ನೈಟ್ ಅಪ್ಲೈ ಮಾಡಿಕೊಂಡು ಫೇಶಿಯಲ್ ಮಸಾಜ್ನ ಕೊಟ್ಕೊಳ್ಳಿ. ಫೇಸಲ್ಲಿ ಗ್ಲೋ ಬರುತ್ತೆ. ಸೊ ಸ್ಕಿನ್ ಕೇರ್ನ ಆ ರೀತಿಯೂ ಸಹ ಮಾಡ್ಕೋಬೋದು, ಮನೆಯಲ್ಲೇ ಸಹ ಮಾಡ್ಕೋಬೋದು, ಅಥವಾ ಆನ್ಲೈನ್ ಪ್ರಾಡಕ್ಟ್ಸ್ಗಳ ಮೂಲಕ ಲೈಕ್ ಈ ರೀತಿ ಹೊರಗಡೆ ಸಿಗೋದಲ್ಲ ಈ ರೀತಿಯ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಿದ್ದು ಸಹ ಸ್ಕಿನ್ ಕೇರ್ನ ನಾವು ಮಾಡ್ಕೊಳ್ಬೋದು. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.